ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಾಷ್ಟ್ರೀಯ ಬಸವದಳ ಚಳ್ಳಕೆರೆ ವತಿಯಿಂದ ವರ್ಷದ ಮೊದಲ ಬಸವ ಪಂಚಮಿ ಅಂಗವಾಗಿ ನಗರದ ವೃದ್ಧಾಶ್ರಮದ ವಯೋವೃದ್ಧರಿಗೆ ಹಣ್ಣು ಹಾಗೂ ಹಾಲು ವಿತರಿಸುವ ಮೂಲಕ ಬಸವ ಪಂಚಮಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಳಕು ಶ್ರವಣ ದೋಷವುಳ್ಳ ಮಕ್ಕಳ ವಸತಿ ಶಾಲೆಯ ಮಕ್ಕಳಿಗೂ ಬಸವ ಪಂಚಮಿ ಪ್ರಯುಕ್ತ ಹಣ್ಣು ಹಾಗೂ ಹಾಲು ವಿತರಿಸಲಾಯಿತು. ಸಮಾಜದಲ್ಲಿ ಮಾನವೀಯತೆ, ಸೇವಾ ಮನೋಭಾವ ಹಾಗೂ ಸಮಾನತೆಯ ಸಂದೇಶ ಸಾರುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಬಸವದಳದ ಈ ಕಾರ್ಯ ಮಾದರಿಯಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಎಚ್ ಆಂಜನೇಯ, ಉಮಾದೇವಿ, ಭೀಮಪ್ಪ, ಮಂಜಣ್ಣ, ಶ್ರೀನಿವಾಸ, ಶ್ರೀಕಂಠಪ್ಪ, ತಿಪ್ಪೇರುದ್ರಪ್ಪ, ಭಾಗ್ಯಮ್ಮ, ಪಾಪಣ್ಣ, ಜ್ಯೋತಿ, ನಾಗರಾಜ್, ಸುಧಾ, ಸಮೀರ್, ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗರ ಪಂಚಮಿ ಅಂತ ಎಲ್ಲ ದೇಶದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು. ನಾವು ಬಸವಣ್ಣರ ತತ್ವ ಅನ್ಯಾಯಿಗಳು, ಲಿಂಗಾಯತ ಧರ್ಮದ ಅನ್ಯಾಯಿಗಳು, ಬಸವಣ್ಣನವರ ಲಿಂಗೈಕ್ಯ ದಿನ ಅಂದರೆ ಪರಮಾತ್ಮನ ಒಡನಾಡಿದಂಥ ಐಕ್ಯವಾದ ದಿನ ಇವತ್ತು ಪಂಚಮಿ ಅಂತಂದರೆ ಅಮಾವಾಸ್ಯಾದ 5ನೇ ದಿನಕ್ಕೆ ಇದು ಪಂಚಮಿ ಅಂತ. ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತಾರೆ. ಇದೊಂದು ಹಬ್ಬ ಎಲ್ಲರಿಗೂ. ನಿನ್ನೆ ಚತುರ್ಥಿ, ಇವತ್ತು ಪಂಚಮಿ, ನಾಳೆ ಷಷ್ಠಿ ಅಂತ ಈಗ ಮುಂದುವರೆದು ಹೋಗುತ್ತೆ ಮುಂದಿನ ಅಮಾವಾಸ್ಯವರೆಗೂ. ಅದಾಗಿರಲಿ. ಈಗ ಈ ನಿಮ್ಮ ಶಾಲೆಗೆ ಭೇಟಿ ಕೊಟ್ಟ ಉದ್ದೇಶ ಏನಂದರೆ, ಎಲ್ಲರೂ ನಾಗನ ಹಬ್ಬದ ದಿನ ನಮ್ಮ ಬೈಗಳಂದರೆ ಎಲ್ಲ ಸಾರ್ವಜನಿಕರು ಹುತ್ತಕ್ಕೆ ಅಥವಾ ಕಲ್ಲು ನಾಗರಕ್ಕೆ ಹಾಲು ಎರೆದು ಪೂಜೆ ಮಾಡ್ತಾರೆ. ಅದೇನು ಕುಡಿಯೋದಿಲ್ಲ, ಕಲ್ಲು ಕುಡಿಯೋದಿಲ್ಲ, ಮಣ್ಣು ಕುಡಿಯೋದಿಲ್ಲ. ಹುತ್ತ ಅಂತ ನೀವು ನೋಡಿರ್ಬೋದು. ಹುತ್ತಕ್ಕೆ ಹಾಲು ಎರಿತಾರೆ. ಇದು ಏನು ಕುಡಿಯೋಂಥದ್ದಲ್ಲ, ಆ ಕಲ್ಲು ಕುಡಿಯೋದಲ್ಲ. ಆಮೇಲೆ ಹುತ್ತೂ ಹಾಲು ಕುಡಿಯೋದಿಲ್ಲ. ಅದನ್ನು ವೇಸ್ಟ್ ಮಾಡಬೇಡ್ರಿ. ಅದೇ ಹಾಲನ್ನು ಮಕ್ಕಳಿಗೆ, ಹಸಿದ ಮಕ್ಕಳಿಗೆ ಮತ್ತು ಅನಾಥರಿಗೆ, ಶಕ್ತಿಹೀನರಿಗೆ, ರೋಗಿಷ್ಠರಿಗೆ ಅಂತ ಕೊಟ್ಟರೆ ಅದು